श्रीभ्यो नमः हरिः ओम सच्चास्त्रोदितवर्त्मना पदमिदं ध्यायन्मदङ्कङ्किताः मन्मन्त्रं जपा शास्त्रसम्पदमतो दास्यामि भाग्यैः सह तत्तत्त्वान्यपि बोधयामि तदनुप्रप्यो मदङ्गिर्भवेत् इत्याघोषयतीव यः करचयैः तं वाजिपुत्रं भजे। अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्ताम् वंदे गुरु परंपराम्। ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಶ್ರವಣ ಮಾಡುವ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಾ, ಇವತ್ತಿನ ಶ್ರೀನಿವಾಸ ಕಲ್ಯಾಣ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ನಿವಾರಯಿಸ್ವಾನಿ ಪದಯೇಷ್ಟಾನಿ ಮಾಧವ. ಶ್ರೀ ಗುರುಭ್ಯೋ ನಮಃ. ಅಲ್ಲಿ ಹೇಳುವಾಗ ಆಕಾಶರಾಜನ ಪಟ್ಟಣಕ್ಕೆ ಹೊರಟಿದ್ರು. ಹೊರಟಾಗ ಹೇಗಿತ್ತು ಅಂದ್ರೆ, ನರ್ತಕೈರ್ ಗಾಯಕೈಶ್ವಾಪಿ ಹಾಹೂಯತೋಜಸ ಏವಂ ವಿಭವಮಾಪನ್ನಃ ಸರ್ವಾತ್ಮ ಸರ್ವತೋಮುಖಃ. ಅಲ್ಲಿ ವರ್ಣನೆ ಮಾಡಿದ ಹಾಗೆ ಬೇರಿಗಳು ದುಂದುಬಿಗಳು ಎಲ್ಲವೂ ಕೂಡ ಧ್ವನಿ ಮಾಡಿದೆಯಂತೆ. ಆಶ್ಚರ್ಯ ಏನು ಅಂತಂದ್ರೆ, ಸಾಮಾನ್ಯವಾಗಿ ಈ ಬೇರಿ ದುಂದುಬಿಗಳು ಯಾರಾದರೂ ಮೊಳಗಿಸಿದರೆ ಶಬ್ದ ಮಾಡ್ತದೆ. ಆದರೆ ಇದು ಹಾಗಲ್ಲಂತೆ. ಯಾವ ಪರಮಾತ್ಮನ ವಿವಾಹಕ್ಕಾಗಿ ದೇವಾನುದೇವತೆಗಳು ಹೋಗ್ತಾ ಇದ್ದಾರೆ, ಆಗ ದುಂದುಬಿಗಳು ಬೇರಿಗಳು ಯಾರೋ ಬಾರಿಸಿದಾಗ ಬಾರಿಸೋದಲ್ಲ, ತಾವೇ ಧ್ವನಿ ಮಾಡ್ತಾ ಇದ್ದಾವಂತೆ. ಅವುಗಳಿಗೆ ಅಷ್ಟು ಸಂತೋಷವಾಗಿದೆ. ನಮ್ಮ ಸ್ವಾಮಿ, ನಮ್ಮ ತಿಮ್ಮಪ್ಪ, ಅವನ ವಿವಾಹ ಎಂಬುದಾಗಿ ಸಕಲ ಬೇರಿ ದುಂದುಬಿಗಳೆಲ್ಲವೂ ಕೂಡ ಮೊಳಗಿದೆ. ಹಾಗೆ ವಿವಿಧ ವಾದ್ಯಗಳು, ಅನೇಕ 108 ವಿಧವಾದಂತಹ ವಾದ್ಯಗಳು ಮೊಳಗಿದೆ. ಅಷ್ಟೇ ಅಲ್ಲ, ನರ್ತಕರು, ನರ್ತಕಿಯರು, ನರ್ತಕರು ಅಂದ್ರೆ ಗಂಡಸರು, ನರ್ತಕಿಯರು ಅಂದ್ರೆ ಹೆಂಗಸರು, ಅವರೆಲ್ಲರೂ ಕೂಡ ಕುಣಿದಿದ್ದಾರೆ. ಅದರಲ್ಲಿ ವಿಶೇಷ ಏನು ಅಂದ್ರೆ, ಹಾಹಾ ಗಂಧರ್ವ ಹೂಹೂ ಗಂಧರ್ವರು. ಅದಕ್ಕೆ ನರ್ತಕೈರ್ ಗಾಯಕೈಶ್ಚಾಪಿ ಹಾಹಾ ಹೂಹೂಯತೋಜಸ ಅಂದರೆ, ಹಾಹಾ ಗಂಧರ್ವರು ಮತ್ತು ಹೂಹೂ ಗಂಧರ್ವರು ಅವರು ಮಾತ್ರ ಜೋರಾಗಿ ಹಾಡ್ತಾ ಇದ್ದಾರಂತೆ. ಇವರು ಯಾರು? ಹಾಹಾ ಗಂಧರ್ವ ಹೂಹೂ ಗಂಧರ್ವರು ಅಂದ್ರೆ ಯಾರು ಅಂತ ಕೇಳಿದಾಗ, ಭಾಗವತದ ವ್ಯಾಖ್ಯಾನದಲ್ಲಿ ಇದರ ವಿವರಣೆಯನ್ನ ಕೊಡ್ತಾರೆ. ಯಾರು ಅಂತಂದ್ರೆ, ಈ ದೇವ ಸಭೆಯಲ್ಲಿ, ಬ್ರಹ್ಮ ಸಭೆಯಲ್ಲಿ ಹಾಡಾಡುವವರು. ಮತ್ತೆ ಇವರಿಗೆ ಹಾಹಾ ಹೂಹು ಅಂತ ಹೆಸರು ಯಾಕೆ ಬಂತು ಅಂತ ಕೇಳಿದಾಗ, ಇವರು ಅಂದ್ರೆ ಬ್ರಹ್ಮದೇವರ ಹತ್ರ ಬಂದು ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡ್ತಾರೆ ಎಲ್ಲಾ ಮುಕ್ಕೋಟಿ ದೇವತೆಗಳು. ಆ ವರ್ಣನೆ ಮಾಡುವಾಗ ಒಂದೊಂದು ದೇವತೆಗಳು ಒಂದೊಂದು ಮಹಿಮೆಯನ್ನ ಬ್ರಹ್ಮದೇವರ ಮುಂದೆ ಹೇಳುತ್ತಾ ಇರುವಾಗ, ಇವರು ಅಲ್ಲಿ ಕೂತುಕೊಂಡು ಏನ್ ಹೇಳ್ಬೇಕು? ಆಹಾ ಆಹಾ ಅನ್ಬೇಕಂತೆ. ಒಂದೊಂದು ಭಗವಂತನ ಮಹಿಮೆಯನ್ನ ಕೇಳುವಾಗಲೂ ಆಹಾಂತ ಮೈ ರೋಮಾಂಚನಗೊಂಡು ಆನಂದದ ಅಭಿವ್ಯಕ್ತಿ ಮಾಡ್ತಾರೆ ಅಂತ ಅರ್ಥ. ಹಾಗೆ ಆನಂದದ ಅಭಿವ್ಯಕ್ತಿಯನ್ನ ಮಾಡುವಂತೆ ಅವರು ಯಾವಾಗಲೂ ಕೂಡ ಆನಂದವನ್ನ ಪಡ್ತಾ ಇದ್ರು. ಹಾಗೆ ಹೂಹೂ ಗಂಧರ್ವ ಅಂತ ಮತ್ತೊಬ್ಬನು ಗಂಧರ್ವ. ಅವನ ಕೆಲಸ ಏನು ಅಂತ ಕೇಳಿದ್ರೆ, ಯಾರಾದರೂ ಸ್ವಲ್ಪ ಕಡಿಮೆ ಭಗವಂತನ ಮಹಿಮೆಯನ್ನು ಹೇಳಿಬಿಟ್ರೆ ಆಗ ಇವನು ಹೂಹೂ ಅಂತ ಹೇಳೋದಂತೆ. ಅಂದ್ರೆ ಹಾಗೆ ಹೇಳಬೇಡಿ, ಇನ್ನೂ ಮಹಿಮೆ ಇದೆ, ಅಷ್ಟೇ ಅಲ್ಲ ಅಂತ ಹೇಳುವಂತಹ ಒಂದು ದೊಡ್ಡ ಒಂದು ಸ್ಥಾನ ಅವರದು. ಹಾಗಾಗಿ ದೇವರು ಒಂದ್ಸಲ ಏನ್ ಮಾಡ್ತಾನೆ ಅಂದ್ರೆ, ಯಾವಾಗಲೂ ಸುಖವನ್ನೇ ಅನುಭವಿಸ್ತಾ ಇದ್ರೆ ಸುಖದ ಮಹತ್ವ ಗೊತ್ತಾಗೋದಿಲ್ಲ. ಯಾವಾಗ ಸುಖದ ಮಹತ್ವ ಗೊತ್ತಾಗುತ್ತೆ? ಕಷ್ಟಗಳು ಬಂದಾಗ, ಆ ಕಷ್ಟಗಳನ್ನ ಅನುಭವಿಸಿದಾಗ
ಆಮೇಲೆ ಸುಖ ಬರುತ್ತೆ ನೋಡಿ, ಆಗ ನಿಜವಾದ ಸುಖ. ಹೇಗೆ? ಏಕಾದಶಿ ಮಾಡಿದ್ರೆ ದ್ವಾದಶಿ ಊಟದ ಮಹತ್ವ ಗೊತ್ತಾಗತ್ತೆ. ಏಕಾದಶಿ ಮಾಡ್ಲಿಲ್ಲ ಅಂದ್ರೆ ದ್ವಾದಶಿ ಊಟದ ಮಹತ್ವ ಹೇಗೆ ಗೊತ್ತಾಗುವುದಿಲ್ಲವೋ ಹಾಗೆ ಜೀವನದಲ್ಲಿ ಕಷ್ಟ ಎಂಬುವಂತಹದ್ದು ಬರಲೇಬೇಕು. ಜೊತೆಗೆ ಕಷ್ಟ ಬಂದ್ರೆ ಮಾತ್ರ ಸುಖದ ಮಹತ್ವ ಗೊತ್ತಾಗುತ್ತೆ. ಇಲ್ದಿದ್ರೆ ಅಯ್ಯೋ ಬಿಡು ಅಂತ ಇರುತ್ತೆ. ಅದಕ್ಕೋಸ್ಕರವಾಗಿಯೇ ಜೀವನದಲ್ಲಿ ಹೊಸ ವರ್ಷ ಯುಗಾದಿಯ ದಿವಸ ಬೇವು ಬೆಲ್ಲ ಎರಡನ್ನ ಸೇರಿಸಿ ಯಾಕೆ ತೆಗೆದುಕೊಳ್ಳೋದು ಅಂತಂದ್ರೆ, ಕಷ್ಟವೂ ಬರ್ಲಿ, ಆ ಕಷ್ಟದ ಜೊತೆಗೆ ಸುಖವೂ ಬರ್ಲಿ. ಕಷ್ಟ ಸುಖಗಳು ಮಿಶ್ರಿತವಾಗಿ ಅಂದ್ರೆ ಮಾನಾಪಮಾನಗಳನ್ನ ಸಮಾನವಾಗಿ ಸ್ವೀಕಾರ ಮಾಡ್ಬೇಕು. ಅಂದರೆ ದುಃಖ ಬಂದಾಗ ಕುಗ್ಗೋದು, ಸುಖ ಬಂದಾಗ ಹಿಗ್ಗೋದು ಇದು ಜೀವನದಲ್ಲಿ ಮಾಡಬಾರದು. ಸುಖ ದುಃಖ ಎರಡು ಶೀತೋಷ್ಣ ಸುಖದ ಲಾಭಾಲಾಭವು ಜಯಾಜಯವು ಗೀತೆಯಲ್ಲಿ ಹೇಳಿದ ಹಾಗೆ ಏನು ಬಂದ್ರು ಸಮಚಿತ್ತರಾಗಿರಬೇಕು ಅನ್ನುವಂತಹದ್ದನ್ನ ಯುಗಾದಿ ದಿವಸ ಬೇವು ಬೆಲ್ಲ ತಿನ್ನುವಾಗ ನಮ್ಗೆ ಗೊತ್ತಾಗುತ್ತೆ. ಅದರ ತಾತ್ಪರ್ಯ ದುಃಖ ಯಾಕೆ ಬೇಕು? ಸುಖದ ಮಹತ್ವ ಗೊತ್ತಾಗಲಿಕ್ಕಾಗಿ. ಅದಕ್ಕೆ ಇಲ್ಲಿ ಭಗವಂತ ಏನ್ ಮಾಡ್ತಾನೆ, ಹಾಹಾ ಗಂಧರ್ವ ಮತ್ತು ಹೂಹು ಗಂಧರ್ವರಿಗೆ ಏನು ಹೇಳ್ತಾನೆ, ಸ್ವಲ್ಪ ಭೂಲೋಕಕ್ಕೆ ಹೋಗಿ ತಿರುಗಾಡ್ಕೊಂಡು ಬನ್ನಿ ಅಂತ. ಯಾಕೆ ಅಂದ್ರೆ ಈ ಸುಖವನ್ನ ಅನುಭವಿಸ್ತಾ ಇರುವಂತಹ ಈ ಗಂಧರ್ವರಿಗೆ ಆ ಸುಖದ ಮಹತ್ವ ಏನು ಅಂತ ಗೊತ್ತಾಗ್ಬೇಕಾದ್ರೆ ಒಂದ್ಸಲ ಭೂಲೋಕಕ್ಕೆ ಹೋಗಿ ಬನ್ನಿ. ಅಲ್ಲಿ ಬಂದ್ರು, ಆ ದೇವಲ ಋಷಿಗಳನ್ನ ಅವಹೇಳನ ಮಾಡಿದ್ರು, ಅಗಸ್ತ್ಯರನ್ನ ಕೆಣಕಿದ್ರು, ಆನೆಯಾಗಿ ಹುಟ್ಟಿದ್ರು, ಮೊಸಳೆಯಾಗಿ ಹುಟ್ಟಿದ್ರು. ಅದೆಲ್ಲ ಮುಗಿದ ಮೇಲೆ ಮತ್ತೆ ಪುನಃ ತಮ್ಮ ಲೋಕಕ್ಕೆ ಬಂದ್ರು. ಯಾಕೆ ದೇವರ ಹಾಕಿ ಕಳಿಸಿದ? ಈ ಸುಖದ ಮಹತ್ವ ಗೊತ್ತಾಗ್ಬೇಕಾದ್ರೆ ಇದನ್ನ ಬಿಟ್ಟಿದ್ರೆ ಆಗ ಗೊತ್ತಾಗುತ್ತೆ. ಆಗ ಅದೆಲ್ಲ ಮುಗಿಸ್ಕೊಂಡು ತಿರ್ಗಾ ಬಂದ್ರು ನೋಡಿ ಆ ಪೋಸ್ಟಿಗೆ, ಆಗ ಸ್ವಾಮಿ ಎಂತ ಅದ್ಭುತವಾದದ್ದು, ಈ ಸ್ಥಾನವನ್ನ ನಾವು ಬಿಟ್ಟವಲ್ಲ ಅಂತ ಪಶ್ಚಾತ್ತಾಪ ಆಗ್ತಾ ಇದೆ. ಈಗ ಮತ್ತೆ ನಾವು ಇನ್ನೆಂದೆಂದಿಗೂ ಈ ಸ್ಥಾನವನ್ನ ಬಿಡೋದಿಲ್ಲ. ಅದರಲ್ಲಿ ಅಂತಹ ದಾರ್ಢ್ಯತೆ ಬರ್ಲಿಕ್ಕೆ ದೇವರು ಅವರನ್ನ ಭೂಲೋಕಕ್ಕೆ ಹಾಗೆ ಕಳಿಸಿದ್ದು ಅಂತ. ಆ ಆಹಾ ಗಂಧರ್ವ ಹೂಹು ಗಂಧರ್ವರಿದ್ರಲ್ಲ, ಸ್ವಾಮಿ ಭೂಲೋಕಕ್ಕೆ ಹೋಗಿದ್ವಿ, ಆಗ ಪಡಬಾರದ ಕಷ್ಟಪಟ್ವಿ, ಈಗ ಮಾತ್ರ ಅದನ್ನ ಅಂತ ತಪ್ಪು ಕೆಲಸ ಸರ್ವತಾ ಮಾಡೋದಿಲ್ಲ ಅಂತ ಹೇಳಿ ಏನ್ ಮಾಡಿದರಂತೆ, ಶ್ರೀನಿವಾಸನ ವಿವಾಹಕ್ಕೆ ಬಂದವರು ಅಂತಹ ದೇವಲ ಋಷಿಗಳು, ಆಮೇಲೆ ಅಗಸ್ತ್ಯ ಋಷಿಗಳು ಯಾರು ಬಂದ್ರು ಕೂಡ ಅವರಿಗೆ ಎಷ್ಟು ಗೌರವ ಕೊಟ್ರು ಅಂದ್ರೆ, ಸ್ವಾಮಿ ಹಿಂದೊಂದ್ಸಲ ನಾವು ಬಂದು ಪಡಬಾರದ ಕಷ್ಟ ಪಟ್ಟಿದ್ದೀವಿ, ನಿಮಗೆ ತಪ್ಪು ಮಾಡಿದ್ದೀವಿ, ಅನ್ಯಾಯ ಮಾಡಿದ್ದೀವಿ, ಇನ್ನು ಮೇಲೆ ನಾವು ಅಂತಹ ತಪ್ಪು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಅವರಿಗೆ ಭಾರೀ ಒಂದು ಗೌರವವನ್ನ ಕೊಟ್ಟಿದ್ದಾರಂತೆ. ಹೀಗೆ ಮತ್ತೆ ಹಾಹಾ ಗಂಧರ್ವ ಮತ್ತೆ ಹೂಹು ಗಂಧರ್ವರು ಭಗವಂತನನ್ನ ಹೊಗಳುತ್ತಾ, ಭಗವಂತನ ಭಕ್ತರನ್ನ ಹೊಗಳುತ್ತಾ ಆ ದಾರಿಯಲ್ಲಿ ಸಾಗಿದ್ದಾರೆ. ಒಬ್ಬರಿಗೂ ಅಗೌರವ, ಹೇಗೆ ದೇವಲ ಋಷಿಗಳಿಗೆ ಅಗೌರವ ತೋರಿದ್ರೋ ಅಂತವರು ಸಾವಿರಾರು ಜನ ಇದ್ರು, ಒಬ್ಬರಿಗೂ ಕೂಡ ಅಗೌರವ ತೋರ್ಲಿಲ್ಲ. ಆ ರೀತಿಯಾಗಿ ಹೋಗ್ತಾ ಇದ್ದಾರೆ. ಏವಂ ವಿಭವ್ಯಮಾಪನ್ನ ಸರ್ವಾತ್ಮ ಸರ್ವತೋಮುಖಃ ಗಮನೆ ವಾಸುದೇವಸ್ಯ ದೇವಾನಾಮಪಿ ಭೂಮಿಪಃ ಋಷೀಣಾಂ ಪೂರ್ವದೇವಾನಾಂ ಗಂಧರ್ವಾಣಾಂ ತಪಸ್ವಿನಾಂ. ಆ ಶ್ರೀನಿವಾಸನ ದಿಗ್ವಿಜಯ ಕಾಲದಲ್ಲಿ ದೇವತೆಗಳು, ಮಹಾಮುನಿಗಳು, ರಾಕ್ಷಸರು, ಗಂಧರ್ವರು, ಮನುಷ್ಯರು, ಗಂಧರ್ವನ್ ಮಾನುಷೋತ್ತಮರು ಅಂತ ಅರ್ಥ, ಅವರೆಲ್ಲರೂ ಕೂಡ ಕಿಕ್ಕಿರಿದು ನೆರೆದು ದೊಡ್ಡ ಜನರ ಸಮುದಾಯವೇ ಉಂಟಾಗೋಯಿತು. ಏನು ಆ ಸೇತು ಹಿಮಾಚಲ ತನಕ ಹೋಗ್ತಾ ಇದೆ ಪ್ರಯಾಣ. ಹೀಗೆ ಹೋಗ್ತಾ ಗಮನೆ ವಾಸುದೇವಸ್ಯ ದೇವಾನಾಮಪಿ ಭೂಮಿಪಃ ಋಷೀಣಾಂ ಪೂರ್ವದೇವಾನಾಂ ಗಂಧರ್ವಾಣಾಂ ತಪಸ್ವಿನಾಂ. ಈ ರೀತಿಯಾಗಿ ಎಲ್ಲರೂ ಕೂಡ ಹೋಗ್ತಾ ಇರುವಾಗ ಆ ಪ್ರಯಾಣ ಕಾಲದಲ್ಲಿ ಏನು ಅದ್ಭುತವಾದ ವರ್ಣನೆ ನೋಡಿ. ಪಶುಗಳಿಗೆ, ಮಾನವರಲ್ಲಿ, ಗಂಡಸರು, ಹೆಂಗಸರು, ವೃದ್ಧರು, ಆಬಾಲ ವೃದ್ಧರು, ರಾಕ್ಷಸರು, ಋಷಿಕನ್ಯಕೆಯರು, ದೇವತಾ ಸಮೂಹಗಳು, ಏನು ಒಬ್ಬರಿಗೊಬ್ಬರಿಗೆ ತಿಕ್ಕಾಟ ನಡೀತಾ ಇದೆಯಂತೆ. ಅಷ್ಟು ಜನ, ಜಾಗ ಕಮ್ಮಿ, ಜನ ಜಾಸ್ತಿ, ಹೇಗೆ ಹೋಗ್ಬೇಕು ಹೇಳಿ? ಆ ರೀತಿಯಾಗಿ ಹೋಗ್ತಾ ಇದ್ದಾರೆ. ಆಶ್ಚರ್ಯ ಏನ್ ಗೊತ್ತಾ, ಒಬ್ರಿಗೊಬ್ರು ತಿಕ್ಕೊಂಡು ಗುದ್ದಾಡ್ಕೊಂಡು ಅವನು ಇವನ್ ತಳ್ಳುಕೊಂಡು ಹೋಗ್ತಾ ಇದ್ದಾರೆ. ಆದರೆ
ಯಾರಿಗೂ ಬೇಸರವಾಗಲಿಲ್ಲ. ಇದು ಬಹಳ ಮುಖ್ಯ. ಏನೇ ತಿಕ್ಕಾಟ ಆಗಿದ್ರು, ಏನೇ ಗುದ್ದಾಟ ಆಗಿದ್ರು, ಈಗ ಒಂದು ಕಾರ್ಯದಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತ ಇಟ್ಕೊಳ್ಳಿ, ಆಗ ಏನಾಗುತ್ತೆ, ಕೂತ್ರು ತಪ್ಪು, ನಿಂತ್ರು ತಪ್ಪು. ಆದರೆ ನಮಗೆ ಅದು ತುಂಬಾ ಇಷ್ಟವಾದ ಕೆಲಸ ಅಂತ ಇಟ್ಕೊಳ್ಳಿ. ಈ ಉದಾಹರಣೆಗೆ ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾರೆ, ತೀರ್ಥ ಕೊಡ್ತಾರೆ ಅಲ್ವಾ, ಮುದ್ರೆ ಕೊಡ್ತಾರೆ. ಅಲ್ಲಿ ಎಷ್ಟೇ ಗುದ್ದಾಟ ಆಗ್ಲಿ, ಎಷ್ಟೇ ತಿಕ್ಕಾಟ ಆಗ್ಲಿ, ಅವನ ಮೇಲೆ ಇವನ್ ಮೇಲೆ ಅವನು ಬಿದ್ರು ಕೂಡ ಅಲ್ಲಿ ಬೇಸರವಾಗೋದಿಲ್ಲ. ಯಾಕೆ? ನಮಗೆ ಆ ಕೆಲಸ ಭಾರೀ ಶ್ರೇಷ್ಠವಾದ ಕೆಲಸ, ಇದು ಸಿಗೋದೇ ನಮ್ಮ ಜನ್ಮ ಜನ್ಮಾಂತರದ ಪುಣ್ಯ ಅಂತ ಇರುತ್ತೆ. ಆಗ ಆ ತಿಕ್ಕಾಟದಲ್ಲಿ ನಮಗೆ ಏನೇನು ಬೇಸರ ಆಗೋದಿಲ್ಲ. ಅದೇ ನಮಗೆ ಏನು ಆಸಕ್ತಿ ಇಲ್ಲದೆ ಇರುವಂತ ಕೆಲಸ ಅಂತ ಇಟ್ಕೊಳ್ಳಿ, ಅವನು ಸುಮ್ಮನೆ ತಾಗಿದ್ರು ಕೂಡ ಕೆಂಡದಂತ ಕೋಪ ಬರುತ್ತೆ. ಹಾಗೇನೆ ಇಲ್ಲಿ ಆ ತಿಕ್ಕಾಟ ಗುದ್ದಾಟ ಎಲ್ಲ ನಡೀತಾ ಇದೆಯಲ್ಲ, ಅದರಲ್ಲಿ ಯಾವ ದೇವತೆಗಳಿಗಾಗ್ಲಿ, ಯಾವ ಋಷಿ ಮುನಿ ಗಂಧರ್ವರಿಗಾಗ್ಲಿ ಬೇಸರವೇ ಆಗಲಿಲ್ಲ. ಇದು ನಮ್ಮಪ್ಪನ ಮದುವೆ, ಇದು ನಮ್ಮಪ್ಪನ ಮದುವೆ ಅಂತ ಹೇಳಿ ಒಬ್ಬರ ಮೇಲೊಬ್ಬರು ಬಿದ್ದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಸಮರ್ಥ ಸ್ತಂಭ ಭೂವಾತ್ರ ಪಶೂನಾಂ ಮಾನುಷಾತ್ಮನಾಂ ವನಿತಾನಾಂಚ ವೃದ್ಧಾನಾಂ ಬಾಲಾನಾಂ ರಾಕ್ಷಸಾಮಪಿ ಅನ್ಯೋನ್ಯಂ ಕಲಹಸ್ತತ್ರ. ಒಬ್ರಿಗೊಬ್ರಿಗೆ ಜಗಳ, ಅದ್ರಲ್ಲಿ ಖುಷಿ ಜಗಳ, ಜಗಳದಲ್ಲೂ ಖುಷಿ. ನಾನು ಜಗಳ ಆಡಿದೆ ಅಂತ. ಈ ಉತ್ತರ ಕರ್ನಾಟಕದಲ್ಲಿ ಏನಾಗುತ್ತೆ, ಈ ಮದುವೆ ಅಂತ ಆಗುತ್ತೆ. ಮದುವೆ ಆಗುವಾಗ ಆ ಮದುವೆಯಲ್ಲಿ ಗಂಡಿನವರು ಜಗಳ ಆಡ್ಲಿಲ್ಲ ಅಂದ್ರೆ ಏನೋ ಅಂತಾರೆ, ಯಾಕೋ ಮದುವೆ ಸರಿ ಏನೋ ಜಗಳ ಆಗ್ಲಿಲ್ಲ ಅಂತ. ಜಗಳ ಆಡಿದ್ರೆ ಅದು ಒಳ್ಳೆ ಮದುವೆ ಅಂತ ಅರ್ಥ. ಹಾಗೆ ಅದೊಂದು ಪ್ರೀತಿಯ ಸಂಕೇತ ಅಂತ. ಎಲ್ಲ ಕಡೆ ಹಾಗೆ ಮಾಡ್ಬೇಕು ಅಂತ ಅರ್ಥ ಅಲ್ಲ, ತಾತ್ಪರ್ಯವಾಗಿ ಹೇಳ್ತಾ ಇದ್ದೇನೆ. ಹಾಗಾಗಿ ಅನ್ಯೋನ್ಯಂ ಕಲಹಸ್ತತ್ರ ವನಿತಾನಾಂ ಅಭೂತ್ತದ ಋಷೀಣಾಂ ಋಷಿಕನ್ಯಾನಾಂ ದೇವಸ್ತ್ರೀಣಂಚ ದೇವತೈಹಿ. ಈ ರೀತಿಯಾಗಿ ಆದಾಗ ಅದು ಹೇಗಿತ್ತಂತೆ, ತತ್ರಾಧನಾಗಚ್ಚಂತಿ ಮಾರ್ಗ ಮಧ್ಯೆ ಮಹೀಪತೆ ಕಾಚಿತ್ ಭರ್ತಾರಂ ಆಲಂಬ್ಯ ಪುತ್ರ ಮಂಕೆ ನಿದಾಯ ಚ ಭಾರಂ ಉದ್ಧೃತ್ಯ ಶಿರಸಿ ಪದ್ಮಮೇವಶ್ಚ ಗಚ್ಚತಿ ತಸ್ಮಿನ್ ಕಾಲೇ ಮಹಾರಾಜ ರಥಸ್ಥಾಸ್ತಯೋಷಿತಃ. ಹೇ ಜನಕರಾಜ, ಆ ಮೆರವಣಿಗೆ ಹೇಗಿತ್ತು ಗೊತ್ತಾ? ವರ್ಣನೆ ಮಾಡ್ತಾ ಇದ್ದಾರೆ. ದೊಡ್ಡ ದಿಬ್ಬಣ, ಪ್ರಯಾಣಾಭಿಮುಖವಾಗಿ ಹೊರಡುವಾಗ ದಾರಿಯಲ್ಲಿ ವಿಚಿತ್ರ ಘಟನೆಗಳು ನಡೆದಿದೆ. ಏನು ವಿಚಿತ್ರ ಘಟನೆಗಳು ಅಂದ್ರೆ, ಅದರಲ್ಲಿ ಆ ಜನಸಮೂಹ ಇತ್ತಲ್ಲ, ಆ ಜನಸಮೂಹದಲ್ಲಿ ಬಡವರೂ ಇದ್ರಂತೆ, ಶ್ರೀಮಂತರು ಇದ್ರಂತೆ. ಅದರಲ್ಲಿ ಆ ಬಡವರಲ್ಲಿ ಒಬ್ಬ ಸ್ತ್ರೀ ತನ್ನ ಮಗನನ್ನ ಟೊಂಕದಲ್ಲಿ ಕಟ್ಟಿಕೊಂಡು ಮೂಟೆಯನ್ನ ತಲೆ ಮೇಲೆ ಇಟ್ಟುಕೊಂಡು ಹೋಗ್ತಾ ಇದ್ದಾಳೆ. ಏನು ನೋಡಿ, ನಿಜವಾಗಿಯೂ ಅವಳು ಬಡವಳು, ಆ ಮಗುವಿಗೂ ಕೂಡ ಅನ್ನ ಕೊಡ್ಲಿಕ್ಕೆ ತನಗಿಲ್ಲ. ಆದ್ರೆ ನಮ್ಮಪ್ಪನ ಮದುವೆ, ನಮ್ಮಪ್ಪನ ಸ್ವಾಮಿಯ ಮದುವೆ ಅಂತ ಹೇಳ್ಕೊಂಡು ಎಲ್ಲಾ ಗಂಟು ಮೂಟೆಗಳನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾಳೆ, ಮಗುವನ್ನ ಟೊಂಕದಲ್ಲಿ ಇಟ್ಕೊಂಡಿದ್ದಾಳೆ, ಹೋಗ್ತಾ ಇದ್ದಾಳೆ ಆ ಜನರ ಜೊತೆಗೆ. ಅದೇ ಸಮಯದಲ್ಲಿ ರಥದಿಂದ ಬರ್ತಾ ಇರತಕ್ಕಂತ ದೇವಾಂಗನೆಯರು ಏನು ಮಾಡಿಬಿಟ್ರು, ಮಾಮೂಲಾಗಿ ಹೇಳೋದುಂಟಲ್ಲ, ರಥದಲ್ಲಿ ಬರ್ತಕ್ಕಂಥ ಸರೀರಿ 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 ಅಂತ. ಈಗ ಸ್ವಾಮಿಗಳು ಬಂದ್ರು ಅಂದ್ರೆ ಸರೀರಿ ಸರೀರಿ ಅಂತಾರೆ. ಸರೀರಿ ಅಂದಾಗ ಅಲ್ಲಿದ್ದವರು ಮಹಾನುಭಾವರ ದಡ್ರ ಏನು ನೋಡೋದಲ್ಲ, ಸರೀರಿ ಅಂತ ಹೇಳೋದು ಅಷ್ಟೇ ಶಬ್ದ. ಆ ತರ ಹೇಳಿದಾಗ ಎದುರಿನವರಿಗೆ ಬೇಸರವಾಗುತ್ತಾ, ಇದೆಲ್ಲ ನೋಡೋದಿಲ್ಲ. ಆದ್ರೂ ಕೂಡ ಇವರು ಬೇಸರ ಮಾಡ್ಕೊಳ್ತಾರೆ. ಯಾಕೆ ಅಂದ್ರೆ ಮಹಾಸ್ವಾಮಿಗಳವ್ರು ಬರ್ತಾ ಇದ್ದಾರೆ, ಸರಿ ಬೇಕಾದ್ ನನ್ ಧರ್ಮ ಅಂತ ತಿಳ್ಕೊಂತಾರೆ ಹೊರತು ನನ್ನಂತ ಇಂತ ದೊಡ್ಡ ವ್ಯಕ್ತಿಗೆ ಸರಿ ಅಂತಂದು ಬಿಟ್ರಲ್ಲ ಅಂತ ಯಾರೂ ಬೇಸರ ಮಾಡ್ಕೊಳ್ಳೋದಿಲ್ಲ. ಅವನು ಎಂತ ದೊಡ್ಡ ವ್ಯಕ್ತಿ ಆಗಿರ್ಲಿ, ಅವನಿಗೇನ್ ಗೊತ್ತು, ಅವನು ಹೇಳೋವನಿಗೆ ಸರಿ ಸರಿ ಅಂತಂತಿರ್ತಾರೆ. ಹಾಗೆ ಇಲ್ಲೂ ಕೂಡ ಏನಾಗಿದೆ, ದೇವಾಂಗನೆಯರು, ಭಗವಂತನ ರಥ ಬರ್ತಾ ಇರುವಾಗ ದೇವಾಂಗನೆಯರು ಬಡವರನ್ನೆಲ್ಲ ದೂರ ಸರೀರಿ ಅಂತ ಹೀಗೆ ಗದ್ದಲ ಮಾಡ್ತಾ ಇದ್ರು. ಹೀಗೆ ಜನ ನಮ್ಮಪ್ಪನ ಮದುವೆ ಅಂತ ಏನು ಆನಂದ, ಆ ಆನಂದದಲ್ಲಿ ಭಾರವನ್ನು ಹೊತ್ತಿರತಕ್ಕಂತಹ ಯಾವ ಸ್ತ್ರೀ ಇದ್ಲು ಅವಳಿಗೆ ಗಂಡನಿಂದ ಬೇರ್ಪಟ್ಟ. ಗಂಡ ಜೊತೆಗೆ ಕೈ ಹಿಡ್ಕೊಂಡು ಹೋಗ್ತಿದ್ದ, ಇವಳು ಸೊಂಟದಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಟು ಗಂಡನ ಕೈ ಹಿಡ್ಕೊಂಡು ಹೋಗ್ತಾ ಇದ್ಲು. ಗಂಡ ಕಣ್ಣಿಗೆ ಕಾಣದ ಆಗಿಬಿಟ್ಟ. ಮುಂದಿನ ದಾರಿ ತಿಳಿಯದೆ ಅವಳು ಕಂಗಾಲಾಗಿ ಹೋಗಿ ಉಗಿಕೊಂಡಿದ್ದಾಳೆ. ಹೇ ನಾಥ, ಈ ಜನರ ಸಮೂಹದಲ್ಲಿ ನನ್ನನ್ನು ತೊರೆದು ಎಲ್ಲೂ ಹೋಗ್ಬಿಟ್ಟಿಯಾ?
ನೀನು ನನಗೆ ಉಚಿತವಲ್ಲ ಅಂತ ಏನೇನೋ ಮಾಮೂಲಾಗಿ ಸಿಟ್ಟು ಬಂದಾಗ ಮಾತನಾಡು. ಅದಕ್ಕೆ ಯಾವುದು ಅರ್ಥವೇ ಇರೋದಿಲ್ಲ. ಯಾವ್ದು ಸಿಟ್ಟು ಬಂದಾಗ ನೀನ್ ಬೇಡವೇ ಬೇಡ, ನಿಮ್ ಸಾವಾಸವೇ ಬೇಡ, ನಿಮ್ಮನ್ನು ಕಟ್ಕೊಂಡು ನಾನು ಹಾಳಾದೆ ಹೀಗೆಲ್ಲ ಹೇಳೋದುಂಟು. ಯಾವುದೂ ಅರ್ಥವೇ ಇರೋದಿಲ್ಲ. ಮಗುಗೆ ಹೇಳ್ತದೆ, ನೀನ್ ನೋಡು ಹೋಮ್ವರ್ಕ್ ಮಾಡ್ಲೇನೆ ಕೈ ಕಾಲು ಮುರಿತೀನಿ, ಇವತ್ತು ಊಟಕ್ಕೆ ಇಲ್ಲ, ನಿನಗೆ ಊಟವೇ ಹಾಕಲ್ಲ, ಮನೆಯಲ್ಲೇ ಇಟ್ಕೊಳ್ಳಲ್ಲ, ಏನೇನೋ ಹೇಳ್ತಾರೆ. ಯಾವುದಕ್ಕೂ ಅರ್ಥ ಇಲ್ಲ. ಯಾಕೆ ಅಂದ್ರೆ ಅದು ಪ್ರೀತಿಯ ಶಬ್ದಗಳೇ ಹೊರತು ಅರ್ಥಗಳಿಗೆ ಬೆಲೆ ಇಲ್ಲ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಅರ್ಥಾಪತ್ತಿ ಅಂತ ಕರೀತಾರೆ. ಇವೆಲ್ಲ ಒಂದು ಭಾಷೆ. 81 ಭಾಷೆಗಳಿದೆ ಶಾಸ್ತ್ರದಲ್ಲಿ. ಅವುಗಳನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಮಾತ್ರ ಅರ್ಥ ಆಗುತ್ತೆ. ಹಾಗೆ ರುದಿತಾಹ ಶಿಶವಸ್ತತ್ರ ಪ್ರಕೃಷ್ಟ ತತ್ರ ಕೇಚನ ಕೇಚಿತ್ ಪಯಸ್ಮಕಾಕ್ಷಂತಿ ಕೇಚಿನ್ನಮ್ಮಗೀಪತೆ. ಈ ರೀತಿಯಾಗಿ ಇದು ಸ್ತ್ರೀಯರ ಪಾಡಾದ್ರೆ ಮಕ್ಕಳ ಪಾಡೇನಾಯಿತು ಅದನ್ನೇ ಹೇಳ್ತೇನೆ. ಕೆಲವು ಮಕ್ಕಳು ಹಸಿವೆ ಬಾಯಾರಿಕೆಯಿಂದ ಅಳ್ತಾ ಇದೆ, ಅಳ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಕೆಲವರು ಮಕ್ಕಳು ಸಂತೋಷ ಪಡ್ತಿದ್ದು, ಕೆಲವು ಅಳ್ತಿದ್ದು, ಕೆಲವು ಸಂತೋಷ ಪಡ್ತಿದ್ದು. ಹಾಗೆ ಎಲ್ಲ ಇದ್ದಾಗ ಕೆಲವು ತಾಯಿಯಂದ್ರು ಮುಂದಾಲೋಚನೆಯಿಂದಲೇ ಮೊದಲೇ ಸಂಗ್ರಹಿಸಿಟ್ಕೊಂಡ್ಬಿಟ್ಟಿದ್ರು ಹಾಲು, ಅದನ್ನೆಲ್ಲ ರೆಡಿ ಇತ್ತು, ಅದನ್ನ ಕುಡಿಸ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ಕೆಲವರು ಮೊಸರನ್ನ ಇತ್ಯಾದಿಗಳನ್ನೆಲ್ಲ ಕಟ್ಕೊಂಡ್ಬಂದಿದ್ರಂತೆ, ಅದನ್ನೆಲ್ಲ ಮಕ್ಕಳಿಗೆ ತಿನ್ನಿಸ್ತಾ ಇದ್ರು. ಯಾಕೆಂದ್ರೆ ಪ್ರಯಾಣ ದೂರ ಇದೆ, ನಮಗೆ ಮುಖ್ಯವಾಗಿ ಭಗವಂತನ ಮದುವೆ ನೋಡ್ಬೇಕು. ಹಾಗೆ ಅಂತ ಮಕ್ಕಳನ್ನ ತಿರಸ್ಕಾರ ಮಾಡೋ ಹಾಗಿಲ್ಲ. ಅಂದ್ರೆ ತಾತ್ಪರ್ಯ ಈ ಕಥೆಯನ್ನು ಹೇಳ್ತಾ ಏನ್ ಹೇಳ್ತಾ ಇದೆ ಭವಿಷ್ಯೋತ್ತರ ಪುರಾಣ ಅಂದ್ರೆ, ಯಾರು ತಮ್ಮ ಜವಾಬ್ದಾರಿಯನ್ನು ಮರ್ತಿಲ್ಲ. ಪ್ರತಿ ಒಬ್ಬರು ಅವರವರ ಜವಾಬ್ದಾರಿಯನ್ನ ಅವರು ಹೊತ್ತುಕೊಂಡು ತನ್ನ ಮಕ್ಕಳನ್ನು ನೋಡ್ಕೊಳ್ಳೋದು, ಹೆಂಡತಿಯ ನೋಡ್ಕೊಳ್ಳೋದು, ಗಂಡನ್ನು ನೋಡ್ಕೊಳ್ಳೋದು, ಹೀಗೆಲ್ಲ. ಅಷ್ಟ್ರೊಳಗೆ ಏನಾಯ್ತು, ದೇವರು ಏನು ಕರುಣಾಮಯಿ ಅಂದ್ರೆ, ಈ ಹೆಣ್ಣು ತನ್ನ ಗಂಡನನ್ನು ಕಳ್ಕೊಂಡು ಕೂಗ್ತಾ ಇದ್ಲಲ್ಲ, ಅಷ್ಟ್ರೊಳಗೆ ಆ ಗಂಡನ ರೂಪದಲ್ಲೇ ಭಗವಂತ ಅಲ್ಲಿ ನಿಂತ್ಕೊಂಡ್ಬಿಟ್ನಂತೆ. ಅವಳಿಗೆ ಸಮಾಧಾನ ಆಯ್ತಂತೆ. ಅಬ್ಬಾ, ನನ್ನ ಗಂಡ ನನ್ನ ಜೊತೆಗಿದ್ದಾನೆ ಅಂತ. ಇದು ಭಗವಂತ. ಆದ್ರೆ ಎಲ್ಲಿಯ ತನಕ ಆ ಗಂಡ ಹುಡ್ಕೊಂಡು ಹೆಂಡತಿ ಎಲ್ಲಿದ್ದೀಯ ಅಂತ ಹುಡ್ಕೊಂಡು ಹೆಂಡತಿ ಹತ್ರ ಬರುವಾಗ ಹೆಂಡತಿ ಹತ್ರ ಕೇಳಿದ್ರು, ಎಲ್ಲೂ ಹೋಗಿದ್ದಿ, ನಿನ್ನನ್ನು ಹುಡುಕಿ ಹುಡುಕಿ ಸಾಕಾಯ್ತು ಅಂತ. ನೀವೆಲ್ಲ ಹೋಗಿದ್ರಿ, ಇಲ್ಲೇ ಇದ್ರಲ್ಲ ಅಂತ ಇವಳು ಹೇಳೋದಂತೆ. ಇವಳಿಗೆ ಆಶ್ಚರ್ಯ, ಏನು ಹೀಗೆ ಹೇಳ್ತಾ ಇದ್ದೀನಿ, ಇಷ್ಟು ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟೆ, ಎಲ್ಲಾ ಕಡೆ ಹುಡ್ಕೊಂಡು ಈಗ ತಾನೇ ನಾನು ಬಂದೆ ಅಂತ. ಇಷ್ಟೊತ್ತಂಗೆ ಇಲ್ಲೇ ಇದ್ರಲ್ರಿ, ನಿಮ್ಗೇನೋ ತಲೆ ಕೆಟ್ಟಿದೆ, ನಿಮ್ಗೇನೋ ತಲೆ ಕೆಟ್ಟಿದೆ ಅಂತ ಅವಳು ಅನ್ನೋದಂತೆ. ಹೀಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಇದು ಭಗವಂತನ ವ್ಯಾಪಾರ. ಹೀಗೆ ಯಾವ ಮಕ್ಕಳು ಕಷ್ಟಪಡ್ತಾ ಇದ್ರೆ ಅಲ್ಲಿ ಆಹಾರ ಕೊಡತಕ್ಕಂಥ ರೂಪ, ಇಲ್ಲಿ ಗಂಡನನ್ನ ಕಳ್ಕೊಂಡಿದ್ರೆ ಆ ಗಂಡನ ರೂಪದಲ್ಲಿ ಭಗವಂತ ಇದ್ದು ಬಿಟ್ಟು ಎಲ್ಲವನ್ನು ಪರಿಹಾರ ಮಾಡುವ ರೀತಿಯಲ್ಲಿ ಭಗವಂತ ಕಂಡ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಹಸಂತಿ ಕೇಚಿತ್ ಪ್ರರುದಂತಿ ಕೇಚಿತ್ ಪ್ರಯಾಂತಿ ಕೇಚಿತ್ ಪ್ರಲಪಂತಿ ಕೇಚಿತ್ ಪತಂತ ಮನ್ಯೇ ಕರಪಲ್ಲವೇನ ಸಮುದ್ಧರಂತಿ ಸ್ಮ ಹಸಂತಿ ಕೇಚಿತ್. ಆಮೇಲೆ ಸುರಾಂಗನಾಶ್ಚ ರಾಜೇಂದ್ರ ತಥಾ ವೈಕಾನಸಾಂಗನಾ. ಬಹಳ ಅದ್ಭುತವಾದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಏನಾಯಿತು ಅಂತಂದ್ರೆ, ಶ್ರೀನಿವಾಸನ ಭಕ್ತರು ಏನಾಗಿದೆ ಅಂದ್ರೆ ಅಲ್ಲಿ ತೀವ್ರವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ, ಹರಟೆಗಳನ್ನ ಹೊಡಿತಾ ಇದ್ದಾರೆ. ಏನ್ ಆಶ್ಚರ್ಯ ನೋಡಿ, ಅಲ್ಲಿ ಹರಟೆಗಳನ್ನ ಹೊಡಿತಾ ಇದ್ದಾರೆ, ಕೇಕೆ ಹಾಕ್ತಾ ಇದ್ದಾರೆ. ನೋಡಿದ್ರೆ ಏನ್ ಅನ್ಸ್ತದೆ, ಏನ್ರಿ ಭಗವಂತನ ಮದ್ವೆಗೆ ಹೋಗೋರು ಹರಟೆ ಹೊಡಿತಾರ ಅಂತಂದ್ರೆ, ಹರಟೆ ಏನ್ ಗೊತ್ತಾ, ಕೇವಲ ಭಗವತ್ ವಿಷಯಕವಾಗಿರ್ತಕ್ಕಂಥ ಜಗಳ. ಏನ್ ಗೊತ್ತಾ, ಭಗವಂತನ ಜಗಳ ಆಡ್ತಾ ಇದ್ದಾರೆ ಒಬ್ಬೊಬ್ಬರು ದಾರಿಯಲ್ಲಿ, ವಾ ಡಿಶುಮ್ ಡಿಶುಮ್ ಅಂತ. ಅಂದ್ರೆ ಜಗಳ ಅಂದ್ರೆ ನಾವೇನ್ ತಿಳ್ಕೊಳ್ತೀವಿ, ಈ ಎಲ್ಲ ಬಸ್ನಲ್ಲಿ ಈಗ KSRT ಬಸ್ ಹತ್ತಿದ ಕೂಡ್ಲೆ ಏನ್ ಜಗಳ ಆಗುತ್ತಲ್ಲ, ಜುಟ್ಟು ಮಾರಾಮಾರಿ, ಆತರ ಅಲ್ಲ, ಎಲ್ಲವೂ ಆತರನೇ. ಏನ್ ಗೊತ್ತಾ, ಒಬ್ಬರು ಭಗವಂತನ ಮಹಿಮೆಯನ್ನು ಹೇಳ್ತಾರೆ, ಇಷ್ಟೇನ್ ತಿಳ್ಕೊಂಡಿದೆ, ಇನ್ನೂ ಇಲ್ವಾ, ನೀನ್ ಹೆಂಗ್ ಹೇಳಿದಿ, ಆ ಜಗತ್ತೇ ಹೊರತು ಸಾತ್ವಿಕವಾದ ಜಗಳ ಹೊರತು ಈ ದುಷ್ಟವಾದಂತ ಜಗಳಗಳು ಇರ್ಲಿಲ್ಲ. ರೀತಿಯಾಗಿ ಆ ಮಗುಗೆ ತಿಂತಾ ಇರುವಾಗ ಮಗು ಬೈಯೋದು, ದೇವರ ನೈವೇದ್ಯ ತಿನ್ಬೇಕಾದ್ರೆ ಯೋಗ್ಯತೆ ಬೇಕು ಅಂತ ಹಂಗ ಬೈಯೋದೇ ಹೊರತು ಮತ್ತೊಂದು ರೀತಿಯಿಂದ ಅಲ್ಲ. ಈ ರೀತಿಯಾಗಿ ಗಂಭೀರವಾದ ಪ್ರಯಾಣ ನಡೀತಾ ಇದೆ. ಕೆಲವರು ಹರಟೆ ಹೊಡಿತಾ ಇದ್ದಾರೆ ಭಗವತ್ ವಿಷಯಕವಾಗಿ, ಕೆಲವರು ತಮ್ಮ ಮುಂದೆಯೇ ಎಡವಿ ಮುಗ್ಗರಿಸತಕ್ಕಂಥವರನ್ನ ನೋಡಿ ಕೈ ಹಿಡಿದು ಎತ್ತುತ್ತಾ ಇದ್ದಾರಂತೆ. ಯಾಕೆ, ಭಗವಂತನನ್ನ ಕಾಣಬೇಕು ಎಂಬಂತಹ
ಮನಸ್ಸು ನಮ್ಗೂ ಇದೆ ನಿಮ್ಗೂ ಇದೆ, ಗಡಿಬಿಡಿ ಮಾಡ್ಕೋಬೇಡ್ರಿ, ನೋಡ್ರಿ ಭಗವಂತನ ಹೇಳ್ರಿ, ಆ ರಥದಲ್ಲಿ ಬರ್ತಾ ಇದ್ದ ನೋಡ್ರಿ, ಕಣ್ ತುಂಬಿಸ್ಕೊಳ್ರಿ ಅಂತ ಹೇಳಿ ಮುಗ್ಗರಿಸಿ ಬೀಳುವವರನ್ನು ತಮ್ಮ ಕೈಯಿಂದ ಎತ್ತುತ್ತಾ ಇದ್ರೆ ಮತ್ತೆ ಕೆಲವರು ಹಾಸ್ಯ ಮಾಡ್ತಾ ಇದ್ರಂತೆ. ಯಾಕೆ ಹಾಸ್ಯ ಮಾಡ್ತಾ ಇದ್ರು ನೋಡಿ, ನಮಗೆ ಹಾಸ್ಯ ಮಾಡಿದ್ದಷ್ಟೇ ಗೊತ್ತಾಗುತ್ತೆ. ವ್ಯಾಖ್ಯಾನಕಾರ ಹೇಳ್ತಾರೆ ಬರೀ ಹಾಸ್ಯ ಅಲ್ಲ ಅದು. ಯಾಕೆ ಹಾಸ್ಯ ಅಂದ್ರೆ, ನೀವು ದೇವರನ್ನ ಮರ್ತ್ರಲ್ಲ, ನನ್ನಿಂದೇ ಎಲ್ಲ ನಡೀತದೆ ಅಂದ್ರಲ್ಲ, ಅದಕ್ಕೆ ಎಡವಿ ಬಿದ್ರಿ ಅಂತ ಹಾಗೆ ಅನುಸಂಧಾನ ಹೇಳಿಕೊಡ್ತಾ ಇದ್ದಾರೆ. ಹಾಗೆ ಆ ವಿವಿಧವಾದಂತಹ ಅವಸ್ಥೆಗಳಿಗೆ ಒಳಗಾಗಿರತಕ್ಕಂತಹ ಸುರಮಣಿಯರೆಲ್ಲರೂ ವೈಕಾನಸಾಂಗನೆಯರು ಅಂತ. ವೈಕಾನಸಾಂಗನೆ ಅಂದ್ರೆ ವೈಕಾನಸ ಅಂತ ಆಗಮ, ಆ ಆಗಮನ ಮಾಡತಕ್ಕಂಥವರ ಪತ್ನಿಯರು ಅಂತ ಅರ್ಥ. ಅವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಋಷಿ ಪತ್ನಿಯರು, ಕಮಲಲೋಚನೆಯರಾಗಿರ್ತಕ್ಕಂಥ ಗಂಧರ್ವ ಸ್ತ್ರೀಯರೇ ಮೊದಲಾಗಿರ್ತಕ್ಕಂಥ ಶ್ರೀನಿವಾನ ಭಕ್ತರು ವೆಂಕಟಗಿರಿಯಿಂದ ಇಳಿದು ಆಕಾಶರಾಜನ ಕಡೆಗೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋದ್ರು? ಪದ್ಮತೀರ್ಥಂದದೌ, ಪದ್ಮತೀರ್ಥಕ್ಕೆ ಹೋಗಿದ್ದಾರಂತೆ. ಆ ಪದ್ಮತೀರ್ಥ ಅಂದ್ರೆ ಯಾವುದು ಗೊತ್ತುಂಟ? ಅಂದರೆ ಕೊಲ್ಲಾಪುರ ಇದೆಯಲ್ಲ, ಕೊಲ್ಲಾಪುರ ಅಂದ್ರೆ ಏನು ಅಂದ್ರೆ ಅಗಸ್ತ್ಯರು ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಕೊಲ್ಲಾಪುರ ಮಹಾಲಕ್ಷ್ಮಿ, ಅದನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಅಂತಹ ಅಗಸ್ತ್ಯರು ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಮಹಾಲಕ್ಷ್ಮಿಯನ್ನ ಯಾರು ಸ್ವರ್ಣಮುಖರಿ ನದಿಯ ತೀರದಲ್ಲಿ ಒಂದು ಸರೋವರವನ್ನ ನಿರ್ಮಿಸಿ ದೇವಲೋಕದಲ್ಲಿರ್ತಕ್ಕಂತಹ ಬಂಗಾರದ ಕಮಲಗಳನ್ನ ಗರುಡನಿಂದ ಧರಿಸಿ ಲಕ್ಷ್ಮಿಯನ್ನ ಪೂಜಿಸ್ತಾ ಇದ್ರಂತೆ. ಅಂತಹ ಮಹಾತಾಯಿ ಅವಳು. ಆದ್ದರಿಂದ ಕಮಲಗಳನ್ನ ಅರಳಿಸ್ಬೇಕಲ್ಲ, ಬಂಗಾರದ ಕಮಲಗಳನ್ನ ಏನೋ ದೇವಲೋಕ ತಂದ್ರು, ತಂದ ಮೇಲೆ ಅದನ್ನ ಅರಳಿಸ್ಬೇಕಾದ್ರೆ ಸೂರ್ಯನ ಕರೆದ ಅಳುಸು ಅಂತ ಹೇಳಿದ್ರಂತೆ. ಆಗ ಆ ಸೂರ್ಯ ಕಮಲಗಳನ್ನ, ಬಂಗಾರದ ಕಮಲಗಳನ್ನ ಅರಳಿಸಿದಳು. ಅಂತಹ ನಾವು ತಿರುಚಾನೂರಿನಲ್ಲಿ ಪದ್ಮಾವತಿ ಸರೋವರ ಅಂತ ಕಾಣ್ತೇವೆ. ಆ ಪದ್ಮಾವತಿ ಸರೋವರದಲ್ಲಿ ಅಗಸ್ತ್ಯರು ಬಂಗಾರದ ಕಮಲವನ್ನ ಗರುಡನ ಮುಖಾಂತರ ತರಿಸಿ ಆ ಸರೋವರದಲ್ಲಿಟ್ಟು ಸೂರ್ಯನ ಕರೆಸಿ ಸೂರ್ಯನ ಮುಖಾಂತರ ಅದನ್ನ ಅರಳಿಸಿರುವಂತಹದ್ದು. ಅಂತಹ ಪವಿತ್ರವಾಗಿರ್ತಕ್ಕಂಥದ್ದಪ್ಪ, ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅಲ್ಲಿ ಏನಾಗಿದೆ, ಶ್ರೀನಿವಾಸ ಈ ಪದ್ಮಾವತಿ ಇದ್ದಾಳಲ್ಲ, ಆವಿರ್ಭವಿಸಿದ ಸರೋವರಕ್ಕೆ ಏನು ಅಂತ ಹೆಸರಿಟ್ರು? ಪದ್ಮ ಸರೋವರ. ಆ ಪದ್ಮದಿಂದ ಉದಿಸಿ ಬಂದಂತಹವಳೆ ಈ ಪದ್ಮಾವತಿ ಅಂತನ್ನುವಂತಹದ್ದನ್ನ ನಾವು ತಿಳಿಯಬೇಕು. ನಾನು ನಿನ್ನ ತೀರದಲ್ಲಿದ್ದು ಈ ಪದ್ಮವನ್ನ ಪಡೆದದ್ದರಿಂದ ಈ ಸರೋವರ ಮುಂದೆ ಪದ್ಮ ಸರೋವರ ಅಂತಾಗಲಿ ಅಂತ ಹೇಳಿ ಅದಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ ಪದ್ಮ ಸರೋವರದಲ್ಲಿ ಸ್ನಾನ ಮಾಡಿದ್ರೆ ಏನು ಫಲ ಅಂತ ಕೇಳಿದ್ರೆ, ಸಂಚಿತವಾದಂತಹ ಪಾಪರಾಶಿಗಳು ಭಸ್ಮವಾಗತ್ತೆ. ಯ ಪದ್ಮ ಸರಸಿ ಸ್ನಾತಃ ಸಪ್ತ ಜನ್ಮಾಘನಾಶನೆ, 7 ಜನ್ಮದ ಪಾಪಗಳು ಪರಿಹಾರ ಆಗ್ತದಂತೆ. ಶ್ರಿಯಮಾಪ್ನೋತಿ ವಿಪುಲಾಂ ಶ್ರಿಯಂ ಪತಿರಿವಾಮಲಃ. 7 ಜನ್ಮದ ಪಾಪಗಳು ನಾಶವಾಗೋದು ಅಷ್ಟೇ ಅಲ್ಲ, ಆ ಭಗವಂತನ ದರ್ಶನ ಸುಲಭವಾಗಿ ಆಗುತ್ತೆ. ಆದ್ದರಿಂದಲೇನೆ ಭಗವಂತನ ಆಜ್ಞೆಯಂತೆ ಶುಕಾಚಾರ್ಯರು ಏನ್ ಮಾಡಿದ್ರು? ಈ ಪದ್ಮ ಸರೋವರದಲ್ಲಿ 1000 ವರ್ಷ ತಪಸ್ಸನ್ನ ಮಾಡಿದ್ದಾರೆ. ಆದ್ದರಿಂದ ಮಿತಭಾಷಿಯಾಗುವುದಕ್ಕೋಸ್ಕರ ತಪಸ್ಸನ್ನ ಮಾಡಿದ್ರು. ತಪಸ್ಸನ್ನ ಮಾಡಿ ಶ್ರೀನಿವಾಸನನ್ನ ಆರಾಧಿಸದೆ ಹಸಿವೆಯಾಗಿದ್ರೂ ಬುದ್ಧಿಸ್ತಾ ಇರ್ಲಿಲ್ಲ, ಬಾಯಾರಿಕೆ ಆದ್ರೂ ನೀರನ್ನು ಕುಡಿತಾ ಇರ್ಲಿಲ್ಲ. ಈ ರೀತಿಯಾಗಿ ಶುಕಾಚಾರ್ಯರು ಏನ್ ಮಾಡಿದ್ರು? ಶ್ರೀ ಶುಕರ ಊರು ಅಂತ ಹೆಸರಾಯಿತು. ಯಾವಾಗ ಶುಕಾಚಾರ್ಯ ಅಲ್ಲಿ ತಪಸ್ ಮಾಡ್ತಾ ಇದ್ರು, ಶ್ರೀ ಶುಕರ ಊರು ಅಂತ. ಅದು ಶ್ರೀ ಅಂತ ಅನ್ನೋದು ತಮಿಳಿನಲ್ಲಿ ಏನಾಯ್ತು? ತಿರು ಅಂತ ಆಯ್ತು. ಶುಕರ ಅಂತ ಅನ್ನೋದು ಅದು ಹೇಳಲಿಕ್ಕೆ ಬರ್ಲಿಲ್ಲ ಸ್ಪಷ್ಟವಾದ, ಅದು ಚೂರು ಅಂತ ಆಯ್ತು. ಶುಕರ್ ಹೋಗಿ ಚೂರು, ತಿರುಚೂರು ಹೋಗಿ ತಿರುಚಾನೂರು ಅಂತ ಆಯ್ತು. ಆದ್ದರಿಂದ ಅದು ಶ್ರೀ ಶುಕರ ಪುರ ಅಂತ ಅರ್ಥ, ಅದು ತಿರುಚಾನೂರು ಅಂತ ಆಗೋಗಿದೆ. ಆದ್ದರಿಂದ ತಿರುಶುಕರ ಊರೇ ತಿರುಚಾನೂರು ಅಂತ ತಿರುಚಿ ಬಿಟ್ಟಿದ್ದಾರೆ. ಅಂತೂ ಒಟ್ಟಿನಲ್ಲಿ ಅಂತಹ ಸರೋವರಕ್ಕೆ ಎಲ್ಲ ಪ್ರಯಾಣಗಳು ಬಂದಿದೆ. ಇಂತಹ ಶುಕಾಚಾರ್ಯರು ಅವರಿಗೆಲ್ಲ ಸನ್ಮಾನ ಮಾಡಿದ್ದಾರಂತೆ. ಶೇಷಾಚಲದಿಂದ ಆರಂಭಿಸಿ ನಾರಾಯಣಪುರದವರೆಗೆ ಇರತಕ್ಕಂತ ಮಾರ್ಗದ ಮಧ್ಯದಲ್ಲಿ ಎಳ್ಳು ಹಾಕಿದರೂ ಕೆಳಗೆ ಬೀಳ್ಲಿಕ್ಕೆ ಜಾಗ ಇಲ್ಲ. ಅಂದ್ರೆ ಮೇಲಿಂದ ಎಳ್ಳು ಹಾಕಿದ್ರೆ ಕೆಳಗೆ ಬೀಳ್ಲಿಕ್ಕೆ ಜಾಗ ಇಲ್ಲ, ಅಷ್ಟು
ಅಷ್ಟು ಜನರು ಒಬ್ಬರಿಗೊಬ್ರು ಅಂಟಿಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಜನಸಾಮಾನ್ಯರು ತುಂಬಿದ್ರು. ಮಧ್ಯೆ ಪದ್ಮತೀರ್ಥಂ ಗತಾಸಾ ವಾಹಿನಿ ಹರೇ ಜಗ್ಮತು ಸರ್ವಾಹ ಗೀಯಮಾನಾ ಜಗದ್ಗುರು ಶ್ರೀಪತಿ ಪದ್ಮತೀರ್ಥಾಖ್ಯಂ ಮಹತ್ತೀರ್ಥಂ ಮಹೀಪತೇ. ಈ ರೀತಿಯಾಗಿ ಅದು ಪದ್ಮ ಸರೋವರ ಎಂಬತಕ್ಕಂಥ ಹೆಸರಿನಿಂದ ಪ್ರಸಿದ್ಧವಾಯಿತು. ಅಲ್ಲಿ ಯಾರ್ಯಾರು ಸ್ನಾನ ಮಾಡ್ತಾರೆ? ಅದರಿಂದ ಸಸುರಾಸುರ ಗಂಧರ್ವ ಸಿದ್ಧ ಸಾಧ್ಯ ಮರುದ್ಗಣೈ ಪ್ರಾಪ್ತಂ ಗರುಡ ಮಾರೂಢಂ ಕೃಷ್ಣ ದ್ವೈಪಾಯನಾತ್ಮಜ. ಎಂತೆಂಥವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ದೇವತೆಗಳು, ಸಿದ್ಧರು, ಸಾಧ್ಯರು, ಮರುತ್ತುಗಳು ಅವರೆಲ್ಲರೂ ಕೂಡ ಬಂದು ಶ್ರೀನಿವಾಸನಿಗೆ ಸಾಷ್ಟಾಂಗ ಗರುಡಾರೂಢನಾಗಿ ಬರ್ತಾ ಇರುವಂತ ಶ್ರೀನಿವಾಸನಿಗೆ ಬಂದು ನಮಸ್ಕಾರ ಮಾಡಿದ್ದಾರೆ. ಶುಕಾಚಾರ್ಯ ಹೇಳಿದ್ದಾರೆ. ಅಲ್ಲಿ ಶುಕಾಚಾರ್ಯ ಏನ್ ಮಾಡಿದ್ರು ಅಂದ್ರೆ, ಸರೋವರದ ಸುತ್ತ 108 ವಿದ್ಯೆಗಳನ್ನ ಹೇಳುವಂತಹ ವ್ಯಕ್ತಿಗಳಿಗೆಲ್ಲ ಅವಕಾಶ ಕೊಟ್ಟಿದ್ರು. ಭಗವಂತನನ್ನ ಒಲಿಸಿಕೊಳ್ಳಿಕ್ಕೆ 108 ಮಾರ್ಗಗಳಿದೆ. ಆ 108 ಮಾರ್ಗಗಳಿಗೆಲ್ಲದಕ್ಕೂ ಕೂಡ ಒಂದೊಂದು ಮಾರ್ಗಕ್ಕೆ ಒಬ್ಬೊಬ್ಬರು, ಅವರಿಗೊಂದು ಜಾಗ. ಹೀಗೆ ಬೇರೆ ಬೇರೆ ಸಂಗೀತದಿಂದ ಹೊಲಿಸ್ಕೊಳ್ಳೋದು, ವೀಣೆ ಹೊಲಿಸ್ಕೊಳ್ಳೋದು, ಹಾಡಾಡ್ತಾ, ಹೀಗೆಲ್ಲ ಬೇರೆ 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 ಪದ್ಧತಿ ದೇವರನ್ನ ಹೊಲಿಸ್ಕೊಳ್ಳಿಕ್ಕೆ 108 ಮಾರ್ಗ ಇದೆ. ಆ ರೀತಿಯಾಗಿ ಹೊಲಿಸಿಕೊಳ್ಳತಕ್ಕಂಥವರನ್ನ ಒಂದೊಂದು ಜಾಗ ಕೊಟ್ಟು, ಈ ಮಧ್ವಶಾಸ್ತ್ರದಿಂದ ವರ್ಣನೆ ಮಾಡ್ತಾರಲ್ಲ ದೇವರನ್ನ, ಮಧ್ವಶಾಸ್ತ್ರಗಳನ್ನ ಹೇಳ್ತಾ ಅನುವಾದ ಮಾಡ್ತಾ ವರ್ಣನೆ ಮಾಡ್ತಾರಲ್ಲ, ಅವರಿಗೆ ವಾಯವ್ಯ ಮೂಲೆಯ ಜಾಗವನ್ನ ಶುಕಾಚಾರ್ಯ ಕೊಟ್ರಂತ. ಅದೇ ಇವತ್ತು SMS ಸಭಾ ಅಂತ ಆಗಿದೆ. ಆ ಜಾಗದಲ್ಲಿ ಸಾಕ್ಷಾತ್ ವೇದವ್ಯಾಸದೇವರು ಕೂತಿದ್ರಂತೆ. ಯಾಕೆಂದ್ರೆ ಮಧ್ವ ಸಿದ್ಧಾಂತ ಎಲ್ಲಿರ್ತದೋ ಅಲ್ಲಿ ಭಗವಂತ ನೆಲೆಸಿರ್ತಾನೆ ಎಂದು ಸಾಕ್ಷಾತ್ ವೇದವ್ಯಾಸದೇವರು ಅಲ್ಲಿ ಬಂದು ಕೂತುಕೊಂಡು ಶುಕಾಚಾರ್ಯ ಹೇಳ್ತಾ ಇರೋದನ್ನ ಶ್ರವಣ ಮಾಡ್ತಾ ಇದ್ರು ಅಂತ ಸರೋವರದಲ್ಲಿ ಏನು 108 ವಿದ್ಯೆಗಳಿಂದ ಭಗವಂತನನ್ನ ಸ್ತೋತ್ರ ಮಾಡ್ತಿದ್ರಲ್ಲ, ಅವರೆಲ್ಲ ಬಂದು ಈ ಶ್ರೀನಿವಾಸನಿಗೆ ನಮಸ್ಕಾರ ಮಾಡಿದ್ದಾರೆ. ಹೀಗೆ ಇತ್ಯುಕ್ತೋ ಮುನಿನಾಥೇನ ವಾಸುದೇವೋಭ್ಯಭಾಸತ. ಆವಾಗ ಭಗವಂತ ಅವರನ್ನೆಲ್ಲ ನೋಡಿ ಹೇಳ್ತಾನಂತೆ, ಶೃಣುತಾಪಸ ಶಾರ್ಥೂಲ ವಚನಂ ಸಾಧು ಸಮ್ಮತಂ ಭಗವಾನ್ ಕೃಶೋ ವಿರಾಗೀ ಚ ಬ್ರಹ್ಮಚಾರಿ ದೃಢವ್ರತಃ ವಯಂ ಸಂಸಾರ ರಹಿತಾಃ ಬಹವಶ್ಚಾತ್ರ ಬಹುಸುರಾಃ ಅದ್ಯೈವ ನಗರೀಂ ಗತ್ವಾ ರಾಜಸ್ತಸ್ತ್ವಂ ಮಹಾತ್ಮನಃ ತತ್ರೈವ ಭೋಜನಂ ಕುರ್ಮಃ ಇತಿ ಮೇ ದರ್ಶತೆ ಮನಃ. ಅವರೆಲ್ಲ ಉಪವಾಸ ಇದ್ರಂತೆ. ದೇವ್ರು ಬರ್ತಾನೆ ಅಂತ ಉಪವಾಸದಿಂದ ಕಾಯ್ತಾ ಇದ್ರು. ಮತ್ತೆ ಅವರೆಲ್ಲ ಊಟ ಮಾಡಿದ್ರೇನಪ್ಪಾ ಅಂತ ಕೇಳಿದ್ರೆ, ಸ್ವಾಮಿ ನಿಮ್ಮ ದರ್ಶನವೇ ನಮ್ಮ ಊಟ ಅಂದ್ಬಿಟ್ರಂತೆ. ನಿಮ್ಮ ದರ್ಶನದಿಂದಲೇ ನಮ್ಮ ಹೊಟ್ಟೆ ತುಂಬಿ ಹೋಯ್ತು, ಇನ್ನೇನು ಊಟ? ಆ ಊಟದಲ್ಲಿ ಏನು ಸ್ವಾರಸ್ಯ ಇದೆ? ನಿನ್ನ ದರ್ಶನವನ್ನು ಮಾಡೋದರಿಂದ ಉಂಟಾಗುವ ಆನಂದ ಜಗತ್ನಲ್ಲಿ ಮತ್ತೊಂದಿಲ್ಲ ಅಂತ ಈ ರೀತಿಯಾಗಿ ಅದ್ಭುತವಾದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಭಗವಂತ ಅವರಿಗೆಲ್ಲ ಹೊಟ್ಟೆ ತುಂಬುವಂತೆ ವ್ಯವಸ್ಥೆ ಮಾಡಿದ್ದಾನೆ ಅಂತನ್ನುವಂತಹದ್ದನ್ನೆಲ್ಲ ಭುಕ್ತ್ವಾ ಮದೀಯಂ ಫಲಕಂದ ಮೂಲಂ. ನೋಡಿ, ಅವರೆಲ್ಲ, ನಾವೆಲ್ಲ ಏನು ಕೇವಲ ಕಂದ ಮೂಲಗಳನ್ನೇ ತಿಂದು ಬದುಕುವವರು. ಆದ್ದರಿಂದ ಈ ರೀತಿಯಾಗಿ ಕಂದ ಮೂಲಾದಿಗಳಿಂದ ಬದುಕತಕ್ಕಂತ ನಮಗೆ ನಿನ್ನ ಅನುಗ್ರಹವೊಂದು ಸದಾ ಇರ್ಲಿ ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ಹೇಳಿದ್ರು, ಯಾವ ಪದ್ಮ ಸರೋವರದಲ್ಲಿ ನೀವಿದ್ದುಕೊಂಡು ಸಾಧನೆಯನ್ನು ಮಾಡ್ತಾ ಇದ್ದೀರೋ ನಿಮಗೆ ಮಾತ್ರ ಅನುಗ್ರಹ ಅಲ್ಲ, ಮುಂದೆ ಯಾರು ಈ ಪದ್ಮ ಸರೋವರದಲ್ಲಿ ಬಂದು ಸ್ನಾನ ಮಾಡ್ತಾರೋ ಅವರೆಲ್ಲರ ಇಷ್ಟಾರ್ಥವನ್ನು ನಾನು ಪೂರ್ತಿಯಾಗುವ ಹಾಗೆ ಅನುಗ್ರಹ ಮಾಡ್ತೇನೆ. ಪದ್ಮ ಸರೋವರ ಸಾಮಾನ್ಯವಾದದ್ದಲ್ಲ. ಹಾಗಾಗಿ ಅಂತಹ ಪದ್ಮ ಸರೋವರ ಅದ್ಭುತವಾಗಿರ್ತಕ್ಕಂಥ ಶುಕಾಚಾರ್ಯರ ಕ್ಷೇತ್ರ ಅಂತ. ಆ ಪದ್ಮ ಸರೋವರ ತಿರುಚಾನೂರಿನಲ್ಲಿ ಹೋಗಿದ್ರೆ ಆ ಶುಕಾಚಾರ್ಯರ ಭಾಗವತವನ್ನ ಒಂದು ಶ್ಲೋಕವನ್ನಾದ್ರೂ ಆ ಸರೋವರದ ಮುಂದೆ ಕೂತ್ಕೊಂಡು ಹೇಳಬೇಕಂತೆ. ಆಗ ಶುಕಾಚಾರ್ಯ ಪ್ರೀತರಾಗ್ತಾರೆ. ಆ ಪದ್ಮಾವತಮ್ಮನವ್ರು ಇದ್ದಾರಲ್ಲ, ಅವ್ರು ಎಲ್ರಿಗೂ ಅನುಗ್ರಹ ಮಾಡೋದಿಲ್ಲ. ಶುಕಾಚಾರ್ಯ ಯಾರಿಗೆ ರೆಕಮೆಂಡ್ ಮಾಡ್ತಾರೋ ಅವ್ರಿಗೆ ಮಾತ್ರ. ಹಾಗಾದ್ರೆ ಶುಕಾಚಾರ್ಯ ರೆಕಮೆಂಡ್ ಮಾಡ್ಬೇಕಾದ್ರೆ ನಾವು ಅವ್ರನ್ನ ಪ್ರೀತಿಗೊಳಿಸ್ಬೇಕು. ಅದು ಪ್ರೀತಿಗೊಳಿಸ್ಬೇಕಾದ್ರೆ ಭಾಗವತದ ಒಂದು ಶ್ಲೋಕವನ್ನಾದ್ರೂ ಆ ಪದ್ಮ ಸರೋವರದ ಮುಂದೆ ಕೂತುಕೊಂಡು ಪಾರಾಯಣ ಮಾಡಿ ಪದ್ಮಾವತಿಯ ದರ್ಶನವನ್ನ ಮಾಡಬೇಕು ಎಂಬತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದೆ. ಹೀಗೆ ಶುಕಃ ಸ್ನಾತ್ವಾ ಪದ್ಮತೀರ್ಥೆ ಕೃತಾನ್ನಂ ಭಕ್ಷಿ ಸಂಯುತಂ ತತ್ತಂಡುಲೈರ್ ಮಹಾರಾಜ ಕೃಷ್ಣ ವಾನರಮುತ್ತಮಂ. ನೋಡಿ, ಒಂದು ದಿನವೂ ತಪ್ಪದ ಹಾಗೆ ಶುಕಾಚಾರ್ಯರು ಆ ತೀರ್ಥದಲ್ಲಿ ಸಾವಿರಾರು ವರ್ಷ ತಪಸ್ಸು ಮಾಡಿರ್ತಕ್ಕಂಥದ್ದಪ್ಪ. ಅದು ಸಾಮಾನ್ಯವಾದಲ್ಲ. ನಾವೇನೋ ಇವತ್ತು ಹೋಗಿ ಏನೋ ಒಂದು ಸರೋವರ ನೀರು ಅಂತ ಮುಳುಗಿ ಬಿಡ್ತೇವೆ. ಆದರೆ ನಿಜವಾಗಿಯೂ ಕೂಡ ಅದ್ಭುತವಾಗಿರತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ.
ಆ ಮೆರವಣಿಗೆಯಲ್ಲಿ ಹೋಗೋದೇ ಒಂದು ಆನಂದ. ಇವತ್ತು ನಾವು ನೋಡ್ತೇವೆ, ಏನು ಗೊತ್ತಾ, ಆ ಮೆರವಣಿಗೆ ಯಾಕೆ ಅಷ್ಟು ವೈಭವದಿಂದ ಮಾಡ್ಬೇಕು? ಇವತ್ತು ಮದುವೆಯಲ್ಲೆಲ್ಲ ಹುಡುಗನ್ನ ವರನ್ನ ಕರ್ಕೊಂಡು ಮೆರವಣಿಗೆ ಮಾಡ್ತಾನೆ. ಏನ್ ಅನುಸಂಧಾನ ಮಾಡ್ಬೇಕು? ಭಗವಂತನೇ ಆ ರಥದಲ್ಲಿ ಕೂತುಕೊಂಡು ಯಾವ ವರ ಇದ್ದಾನಲ್ಲ, ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ, ವಿಶೇಷ ಅರ್ಥ. ವರ ಅಂದ್ರೆ ನಾವೇನ್ ತಿಳ್ಕೊಂಡ್ವಿ, ಅಂದ್ರೆ ಇದ್ದ ವೇಷವನ್ನ ಮರೆಮಾಚಿಕೊಂಡು ಇಲ್ಲದಿದ್ದ ವೇಷವನ್ನ ತೋರಿಸುವವ ಅಂತ ಆಗೋಗಿದೆ. ಅಲ್ಲ, ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಆ ಶ್ರೇಷ್ಠನಾದ ಭಗವಂತ ಈ ವರನೊಳಗೆ ಸೇರ್ಕೊಂಡಿದ್ದಾನೆ, ಅವನಿಗೆ ಮೆರವಣಿಗೆ ಅಂತ ಅರ್ಥ. ವರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನಾರಾಯಣನಿಗೆ ಮೆರವಣಿಗೆ ಅಂತ ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲ ಬರುತ್ತೆ. ಹಾಗಾದ್ರೆ ಅಂತಹ ಮೆರವಣಿಗೆ ಆಕಾಶರಾಜನ ಪಟ್ಟಣಕ್ಕೆ ಹೇಗೆ ತಲುಪಿತು ಎಂಬತಕ್ಕಂಥದ್ದನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಎಂ ಶ್ಲೋಕಾಭಿಪ್ರಾಯ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರಾಭಿನ್ನ ಶ್ರೀದೇವಿ ಭೂದೇವಿ ಪದ್ಮಾವತಿ ಸಮೇತನಾಗಿರ್ತಕ್ಕಂಥ ಶ್ರೀನಿವಾಸ ದೇವರ ಅಡಿದಾವರೆಗಳಲ್ಲಿ ಈ ನುಡಿ ಕುಸುಮಗಳನ್ನು ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣ. ಹರೇ ಶ್ರೀನಿವಾಸ. ಇವತ್ತು ಗುರುಗಳು ಆ ಕೊಲ್ಲಾಪುರ ಲಕ್ಷ್ಮೀದೇವಿ ಪ್ರತಿಷ್ಠಾಪನೆ ಮಾಡಿದ ಅಗಸ್ತ್ಯ ಋಷಿಗಳು ಅಂತ ಅದ್ಭುತ